ಈಗ ನಮ್ಮ ಜೊತೆಗೆ ಶಾಂತಿನಗರದಿಂದ ಸ್ವಸ್ತಿಕ್ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಸ್ತಿಕ್, ಶಾಂತಿನಗರದಲ್ಲೂ ಕೂಡ ಅದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ. ಮಳೆಯಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅಲ್ಲಿ ಅನಾಹುತ ಆಗಿದೆ. ಆಫೀಸ್ ಅಂದ್ರೆ ಸಿಸಿಬಿ ಕಚೇರಿಗೆ ನೀರುಡುಗಿದೆ ಅನ್ನುವಂಥದ್ದು ಕೂಡ ಸಿಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ಸದ್ಯ ಅಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ, ಸಿಸಿಬಿ ಕಚೇರಿಯಲ್ಲಿ ಸಾಕಷ್ಟು ದಾಖಲೆಗಳು ಕೂಡ ನೀರ್ಪಾಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸ್ವಸ್ತಿಕ್, ಮಧುಕರ್, ಶಾಂತಿನಗರ ಸುತ್ತಮುತ್ತಲಿನ ಬಹುತೇಕ ಕಡೆಗಳಲ್ಲಿ ಇವತ್ತು ಜಲಾವೃತವಾಗಿರುವಂಥದ್ದು. ನಿನ್ನೆ ಸುರಿದಂತಹ ಮಳೆಗೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಟ್ರಾಫಿಕ್ನಿಂದ ತುಂಬಿದ್ದು, ಜೊತೆಗೆ ರಸ್ತೆಗಳಲ್ಲಿ ನೀರು ನಿಂತಿದ್ವು. ಆದರೆ ಸದ್ಯಕ್ಕೆ ಒಂದಿಷ್ಟು ನೀರು ಇಳಿಕೆಯ ಪ್ರಮಾಣವನ್ನು ಕಾಣ್ತಾ ಇದೆ. ಆದರೆ ಇನ್ನೊಂದು ಮಳೆ ಬಂದರೆ ಅದು ಸಂಪೂರ್ಣವಾಗಿ ಇದು ಮಾಡ್ಬೋದು, ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮಧುಕರ್, ನಾನೀಗ ನಿಮಗೆ ತೋರಿಸ್ತಾ ಇರುವಂಥದ್ದು ಇಂಡಿಯನ್ ಆಯಿಲ್ ಭವನ. ಈ ಆಯಿಲ್ ಭವನ ಇಲ್ಲಿ ಇರುವಂಥ ಎಲ್ಲ ಒಂದು ಬಿಲ್ಡಿಂಗ್ಗಳೇನಿದೆ ಅವುಗಳ ಬೇಸ್ಮೆಂಟ್ಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ನಾನು ಬೇಸ್ಮೆಂಟ್ನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಮಧುಕರ್, ನೀವು ನೋಡ್ತಾ ಇದ್ದೀರಾ, ಇಲ್ಲಿ AC ಇರ್ಬೋದು, ಎಲ್ಲವೂ ಕೂಡ ಒದ್ದೆ ಆಗಿದೆ. ಒಳಭಾಗದಲ್ಲಿ ಒಂದಿಷ್ಟು ಗಾಡಿಗಳು ಕೂಡ ನಿಂತಿದೆ ಮಧುಕರ್. ಆ ಗಾಡಿಗಳು ಕೂಡ ಸಂಪೂರ್ಣವಾಗಿ ನೀರಿಗೆ ಇದಾಗಿರುವಂಥದ್ದು. ಇಲ್ಲಿಯ ನಿವಾಸಿಗಳು ಹೇಳ್ತಾ ಇದ್ದಾರೆ, ರಾತ್ರಿ ಸುರಿದಂಥ ಮಳೆಗೆ ಬೆಳಗ್ಗೆ ಬಂದು ಒಂದಿಷ್ಟು ಜನ ಗಾಡಿ ನಿಲ್ಲಿಸಿ ಹೋಗಿದ್ದಾರೆ. ಆದರೆ ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲಿ ಆಯಿಲ್ ಭವನದ ಬೇಸ್ಮೆಂಟ್ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥದ್ದು. ಆಯಿಲ್ ಭವನ ಮಾತ್ರ ಸೀಮಿತ ಆಗಿಲ್ಲ, ಇಲ್ಲಿ ಸಂಪೂರ್ಣವಾಗಿರುವಂಥ ಎಲ್ಲ ಶಾಂತಿನಗರದ ಸುತ್ತಮುತ್ತಲಿರುವಂಥ ಎಲ್ಲ ಬೇಸ್ಮೆಂಟ್ಗಳ ಸ್ಥಿತಿಯೂ ಕೂಡ ಇವತ್ತು ಇದೇ ರೀತಿಯಾಗಿರುವಂಥದ್ದು. ನಾನು ಇದರ ಬಗ್ಗೆ ಎಷ್ಟೊತ್ತಿಗಾಯಿತು, ಜೊತೆಗೆ ಇದು ಪ್ರತಿ ವರ್ಷ ಕೂಡ ಆಗುತ್ತಾ, ಈ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿಯ ಇದ್ರವ್ರನ್ನ ಕೇಳೋಣ. ಸರ್, ಪ್ರತಿ ವರ್ಷ ಕೂಡ ಇದೇ ಥರ ನೀರು ಬರುತ್ತಾ ಅಥವಾ ಇದು ಫಸ್ಟ್ ಟೈಮ್ ಬರ್ತಾ ಇರೋದು, ಹೇಗೆ? ಇಲ್ಲ, ಇದೇ ಫಸ್ಟ್ ಟೈಮ್. ಆ್ಯಕ್ಚುಲಿ ರಾತ್ರಿ ಜಾಸ್ತಿ ಬಂದಿದೆ ಮಳೆ. ನಮಗೆ ಸೆಕ್ಯೂರಿಟಿ ಇನ್ಫಾರ್ಮ್ ಮಾಡಿದರು ಬೆಳಿಗ್ಗೆ ಹಿಂಗೆ ಮಳೆ ಬರ್ತದೆ, ಜಾಸ್ತಿ ಬೇಸ್ಮೆಂಟ್ ಎಲ್ಲ ಫುಲ್ ಆಗ್ತಾಯಿದೆ ಅಂತ. ಹಾಗಾಗಿ ಬಂದಿದ್ದು. ಆ್ಯಕ್ಚುಲಿ ಅಲ್ಲಿದೆ, ಕಾರ್ ಇದೆ ಅಲ್ಲಿ. ಒಳಗಡೆ ಇದೆ. ನಮ್ಮದೇ. ಈಗ ಯಾವುದಾದ್ರೂ ಅಧಿಕಾರಿಗಳಿಗೆ ತಾವು ಮಾಹಿತಿ ಕೊಟ್ಟಿದ್ದೀರಾ, ಈ ಥರ ನೀರಿದೆ, ಅಟ್ಲೀಸ್ಟ್ ತೆಗೆದುಕೊಂಡು ಹೋಗಿ ಅಂತ? ಫೈರ್ ಅವ್ರು ಏನಾದ್ರು ಬರ್ತಾರೆ ಅಂತ ಹೇಳಿದಾರಾ? ಕೊಟ್ಟಿದ್ದೀವಿ, ನಮ್ಮ ಆಫೀಸಲ್ಲಿ ಇನ್ಫಾರ್ಮ್ ಮಾಡಿದ್ದೀವಿ. ನೋಡೋಣ ಬರ್ತಾರಂತೆ. ಬರ್ತದೆ. ಎಷ್ಟೊತ್ತಾಗತ್ತೆ ಅಂತೆ ಸರ್? ಗೊತ್ತಿಲ್ಲ, ಇಲ್ಲ ಮಾಹಿತಿ ಇಲ್ಲ. ಇಲ್ಲಿ ಸುತ್ತಮುತ್ತ ನಿಮ್ಮದೇ ಪರಿಚಯದ ಒಂದಿಷ್ಟು ಬಿಲ್ಡಿಂಗ್ಗಳಿದೆ, ಎಲ್ಲ ಬಿಲ್ಡಿಂಗ್ಗಳ ಸ್ಥಿತಿಯು ಇದೇ ಥರ ಇದೆ. ಎಷ್ಟು ಬಿಲ್ಡಿಂಗ್ ಆಗಿರ್ಬೋದು ಒಂದು ಅಂದಾಜು? ಇಲ್ಲೇ ಪಕ್ಕದಲ್ಲಿ ನಮ್ಮದು ಅಂಜುಮಾನ್ ಟವರ್ ಅಂತ ಇದೆ, ಅದರಲ್ಲೂ ಇದೇ ಬೇಸ್ಮೆಂಟ್ ಫುಲ್ ಆಗಿದೆ, ಇದೇ ಥರ ಆಗಿದೆ. ಓಕೆ ಮಧುಕರ್, ಗಮನಿಸ್ತಾ ಇದ್ದೀರಾ, ಇಲ್ಲೆಲ್ಲ ನೀವು ನೋಡ್ತಾ ಹೋದ್ರೆ ಇದೆಲ್ಲವುಗಳು ಕೂಡ ಈಗ ಒಂದಿಷ್ಟು ನೀರು ಇಳಿದಿರೋದ್ರಿಂದಾಗಿ ನಿಮಗೆ ಗೊತ್ತಾಗುತ್ತೆ ಇಲ್ಲೆಲ್ಲ ನೀರು ಬಂದು ಹೋಗಿರುವಂಥ ಕುರುಹುಗಳಿದೆ. ಇದೆಲ್ಲವುಗಳನ್ನು ತೊಳೆಯುವಂಥ ಪ್ರಯತ್ನಗಳು ಆಗ್ತಾ ಇದೆ. ನಾನು ಇಲ್ಲಿಂದನೇ ಸಾಧ್ಯ ಆದರೆ ನಿಮಗೆ ಪಕ್ಕದ ಬಿಲ್ಡಿಂಗನ್ನು ಕೂಡ ಕಂಡ್ರೆ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಆದರೆ ಮಳೆ ನೀರು ಸಂಪೂರ್ಣವಾಗಿ ಬಂದು ಹೋಗಿರುವಂಥದ್ದು, ಜೊತೆಗೆ ಕೆಸರುಮಯವಾಗಿರುವಂಥದ್ದು, ಸಂಪೂರ್ಣವಾಗಿ ಇಲ್ಲೆಲ್ಲ ನೆಲ ಕೂಡ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು ನಮಗಿಲ್ಲಿ ಕಾಣಿಸ್ತಾ ಇರುವಂಥದ್ದು. ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ನ ಬೇಸ್ಮೆಂಟು ಕೂಡ ಇಲ್ಲಿಂದ ಕಾಣುತ್ತೆ. ಅವುಗಳನ್ನು ಕೂಡ ನೀವು ನೋಡ್ತಾ ಹೋದ್ರೆ ಅಲ್ಲೂ ಕೂಡ ಸಂಪೂರ್ಣ ನೀರು ತುಂಬಿಕೊಂಡಿದೆ. ಇದು ಸದ್ಯಕ್ಕೆ ಬೆಂಗಳೂರಿನ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ಈ ಥರದ ಸಿಚುವೇಶನ್ ಇರುವಂಥದ್ದು ಮಧುಕರ್. ಇದು ಶಾಂತಿನಗರದ CCB ಆಫೀಸು, ಜೊತೆಗೆ KSRTC, BMTC ಡಿಪೋಗಳು, ಬಸ್ ನಿಲ್ದಾಣ ಎಲ್ಲದಕ್ಕೂ ಕೂಡ ಈ ಥರದ ವ್ಯಾಪಿಸ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಸದ್ಯಕ್ಕೆ ಈಗ ಒಂದಿಷ್ಟು ಅವುಗಳನ್ನು ತೆರವುಗೊಳಿಸುವಂಥ ಕಾರ್ಯ ಕೂಡ ನಡೀತಾ ಇದೆ. ಅನೇಕ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಮಧುಕರ್. ಓಕೆ, ಥ್ಯಾಂಕ್ ಯು ಸ್ವಸ್ತಿಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.